ಪಾಕಿಸ್ತಾನದ 21 ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದೆ. ನಾಳೆ ಬೆಳಗ್ಗೆ ಸರ್ವಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ. ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಇನ್ನಷ್ಟು ಚರ್ಚೆಗಳಾಗುತ್ತೆ. ನಾಳೆ ಬೆಳಗ್ಗೆ 11ಕ್ಕೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ. ಪಾಕಿಸ್ತಾನದ 21 ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ನಂತರದಲ್ಲಿ ನಡೆತಾ ಇರತಕ್ಕಂತಹ ಸರ್ವಪಕ್ಷ ಸಭೆ ಇದಾಗಿದ್ದು, ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಇನ್ನಷ್ಟು ಮುಂದಿನ ಕ್ರಮಗಳ ಕುರಿತಾಗಿ ಎಲ್ಲರ ಅಭಿಪ್ರಾಯಗಳನ್ನ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರದ ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಎಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಎಲ್ಲರ ಅನುಮತಿಯನ್ನ ಪಡ್ಕೊಳ್ಳುವ ಮೂಲಕವಾಗಿ ಮುಂದಿನ ಹೆಜ್ಜೆಯನ್ನ ಇರಿಸಲಾಗುತ್ತೆ. ಓಕೆ, ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಇವರುಗಳ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸೊ ನಾಳಿನ ಸರ್ವಪಕ್ಷ ಸಭೆಯ ಹೈಲೈಟ್ಸ್ ಏನಾಗಿರುತ್ತೆ? ಸಹಜವಾಗಿ ಇವತ್ತಾಗಿರ್ತಕ್ಕಂತಹ ಬೆಳವಣಿಗೆಯ ವಿಷಯವಾಗಿ ಮತ್ತು ಪಾಕಿಸ್ತಾನ ಇದಕ್ಕೆ ಪ್ರತಿಯಾಗಿ ಯಾವ ರೀತಿಯಾದಂತಹ ನಡೆಯನ್ನು ಇಡಬಹುದು, ಇಟ್ಟಂತಹ ಸಂದರ್ಭದಲ್ಲಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನು, ಇದರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆ ಆಗುತ್ತೆ. ಜೊತೆಗೆ ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ. ಎಲ್ಲರ ಅನುಮತಿಯನ್ನು ಪಡ್ಕೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುದೀರ್ಘ ಸಭೆಗಳನ್ನು ನಡೆಸಿದ ನಂತರದಲ್ಲಿ ಭಾರತ ತೆಗೆದುಕೊಂಡಿರುವಂತಹ ಕ್ರಮ ಏನಿದೆ, ಇಡೀ ದೇಶ ಮೆಚ್ಚುತ್ತಾ ಇದೆ. 26 ಮಂದಿಯ ಸಾವಿಗೆ ಆ ಉಗ್ರರ ಕುಟುಂಬಗಳು ನಲುಗಿ ಹೋಗುವಂತೆ ಮಾಡಬೇಕು ಅನ್ನುವಂತಹ ಕೂಗೇನಿತ್ತು, ಅದನ್ನ ಈಡೇರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳಾಗುತ್ತೆ ಮತ್ತು ಮುಂದಿನ ನಡೆಯ ಕುರಿತಾಗಿ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು? ದಿವ್ಯಾ, ಪಹಲ್ಗಾಮ್ ದುರಂತ ನಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ರು. ಅಲ್ಲಿ ಭಾರತದ ನಡೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಯಾಗಿತ್ತು. ದೇಶ ಸೇನೆಯ ವಿಚಾರದಲ್ಲಿ ಎಲ್ಲ ಪಕ್ಷಗಳು, ಸರ್ವ ಪಕ್ಷಗಳು ಕೂಡ ಬದ್ಧವಾಗಿರುತ್ತೆ, ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಘೋಷಿಸಿತ್ತು. ಅದಾದ ಬಳಿಕ ಈಗ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಈ ಆಪರೇಷನ್ ಸಿಂಧೂರ ಯಶಸ್ವಿಯಾದಂತಹ ಬೆನ್ನಲ್ಲೇ ನಾಳೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಈ ಸರ್ವ ಪಕ್ಷಗಳ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹೇಗೆ ನಡೆಯಿತು, ಜೊತೆಗೆ ಆ ದಾಳಿಗೂ ಮುನ್ನ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು, ಒಂದು ವೇಳೆ ಪಾಕ್ ಮತ್ತೆ ಕೆಣಕಿದ್ರೆ ಅಥವಾ ಪ್ರತಿದಾಳಿಯನ್ನ ಮಾಡಿದ್ರೆ ಸರ್ಕಾರದ ಹಾಗೂ ಸೇನೆಯ ನಡೆ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನುವಂಥದ್ರ ಸಂಪೂರ್ಣ ವಿವರಣೆಯನ್ನ ನಾಳೆ ಸರ್ವಪಕ್ಷಗಳ ಸಭೆಯಲ್ಲಿ ಕೊಡ್ತಾರೆ. ಜೊತೆಗೆ ಫಾರ್ಮಲ್ ಆಗಿ ನಾವು ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಬೇಕು ಅನ್ನುವಂಥದ್ದನ್ನ ಕೂಡ ಕೋರ್ತಾರೆ. ಹಾಗಾಗಿ ನಾಳೆ ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಸರ್ವ ಪಕ್ಷಗಳ ಸಭೆಯಲ್ಲಿ ಇಡ್ತಾರೆ. ಅದಕ್ಕೂ ಪ್ರಮುಖವಾಗಿ ಪಾಕ್ನ ಪ್ರತಿದಾಳಿ ಆಗುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿ, ಸೇನೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ, ಜೊತೆಗೆ ನಾಗರಿಕರ ರಕ್ಷಣೆಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇವೆಲ್ಲದರದ ಬಗ್ಗೆ ನಾಳೆ ಚರ್ಚೆ ಆಗುತ್ತೆ. ದಿವ್ಯಾ, ಓಕೆ, ಸಂಪರ್ಕದಲ್ಲಿರಿ ಪವಿತ್ರ, ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ನಾಳೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆ ಇದೆ. ಇಡೀ ಈ ಆಪರೇಷನ್ ಸಿಂಧೂರದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ, ಚರ್ಚೆಗಳಾಗುತ್ತೆ. ಹೆಣ್ಣು ಮಕ್ಕಳ ಹಣಿಯಲ್ಲಿದ್ದಂತಹ ಸಿಂಧೂರವನ್ನು ಅಳಿಸೋ ಮೂಲಕವಾಗಿ ಪಾಕಿಸ್ತಾನದ ಉಗ್ರರು ಯಾವ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿದ್ರು, ಅದಕ್ಕೆ ಅದೇ ಹೆಸರಿನ ಆಪರೇಷನ್ನ ಮೂಲಕವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಹೆಣ್ಣು ಮಕ್ಕಳ ಹಣೆಯಲ್ಲಿದ್ದಂತಹ ಸಿಂಧೂರವನ್ನು ಅಳಿಸಿದ್ರಿ, ಆದರೆ ಇಡೀ ನಿಮ್ಮ ಕುಟುಂಬವನ್ನು ನಿರ್ನಾಮ ಮಾಡೋ ಮೂಲಕವಾಗಿ ನಿಮ್ಮಗಳನ್ನು ಮತ್ತಷ್ಟು ಬೀದಿ ಹೆಣವಾಗಿ ಮಾಡ್ತೀವಿ ಅನ್ನುವಂತಹ ಪ್ರತಿಕಾರ ಏನಿದೆ ಅದನ್ನು ತೀರಿಸಿಕೊಂಡಾಗಿದೆ.